ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಪರ್ಧಿ ಸೂರಜ್ ಸಿಂಗ್ ಬಗ್ಗೆ ಇತ್ತೀಚೆಗೆ ಒಂದು ಸುದ್ದಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ ಹೆಚ್ಚು ವೈರಲ್ ಆಗಿತ್ತು. ಸೊ ಅದರಲ್ಲಿ ಅವರು ರಾಶಿಕಾ ಜೊತೆ ಎಂಗೇಜ್ ಆಗಿರುವ ಎಂಬ ಮಾತುಗಳು ಹರಿದಾಡ್ತಿವೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸೂರಜ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆಗೆ ಎಂಟ್ರಿ ನೀಡಿದ್ದರು. ಅವರ ವ್ಯಕ್ತಿತ್ವ ಮತ್ತು ಮಾತನಾಡುವ ಶೈಲಿ ಕಾರಣದಿಂದ ಅವರು ಬೇಗನೆ ಪ್ರೇಕ್ಷಕರ ಮನ ಸೆಳೆದರು. ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳ ಜೊತೆ ಅವರ ಸ್ನೇಹ ಪ್ರೀತಿ ಬಗ್ಗೆ ಹಲವಾರು ಚರ್ಚೆಗಳು ನಡೆದವು. ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸೂರಜ್ ಮತ್ತು ರಾಶಿಕಾ ಜೊತೆ ಇರುವ ಫೋಟೋ ವಿಡಿಯೋಗಳು ವೈರಲ್ ಆದವು. ಅದನ್ನು ನೋಡಿದ ಅನೇಕರು ಸೂರಜ್ ಎಂಗೇಜ್ ಆಗಿದ್ದಾರೆ ಎಂದು ಹೇಳಲು ಆರಂಭಿಸಿದರು. ಸೊ ಆದರೆ ಕೆಲವು ಸಂದರ್ಭಗಳಲ್ಲಿ ಇಂಥ ಸುದ್ದಿಗಳು ಪ್ರಮೋಷನ್, ಸ್ನೇಹ ಮತ್ತು ಫೋಟೋಶೂಟ್ ಕಾರಣಕ್ಕೂ ಹರಡಬಹುದು. ಇದು ಫ್ಯಾನ್ಸ್ ಚರ್ಚೆ ಮಾಡಿದರು. ಕೆಲವರು ಇದು ನಿಜವಾಗಿರಬಹುದು ಎಂದು ಅಭಿನಂದನೆಗಳು ಕೂಡ ಕಳಿಸಿದರು. ಇನ್ನೂ ಕೆಲವರು ಇದು ಕೇವಲ ಗಾಸಿಪ್ ಆಗಿರಬಹುದು ಎಂದು ಕೂಡ ಹೇಳಿದರು. ಬಿಗ್ ಬಾಸ್ ಅಭಿಮಾನಿಗಳ ನಡುವೆ ಈ ವಿಷಯ ದೊಡ್ಡ ಚರ್ಚೆಯಾಗಿ ವೈರಲ್ ಆಯಿತು. ಸೂರಜ್ ಮತ್ತು ರಾಶಿಕಾ ಎಂಗೇಜ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು ಹರಿದರೂ ಅದರ ಬಗ್ಗೆ ಅಧಿಕೃತವಾಗಿ ಸ್ಪಷ್ಟ ಮಾಹಿತಿ ಬಹಳ ಕಡಿಮೆ. ಆದ್ದರಿಂದ ಕೆಲವರು ಇದನ್ನು ಗಾಸಿಪ್ ಅಥವಾ ವೈರಲ್ ಸುದ್ದಿ ಎಂದು ಹೇಳ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ ಮೂಲಕ ಪರಿಚಿತರಾದ ಸೂರಜ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು ರಾಶಿಕಾ ಜೊತೆ ಜ್ಯುವೆಲರಿ ಅಂಗಡಿಗೆ ಹೋಗಿ ರಿಂಗ್ ಆಯ್ಕೆ ಮಾಡುವ ಸೀನ್ ಇರುತ್ತೆ. ಅದನ್ನು ನೋಡಿ ಹಲವರು ಇದು ಎಂಗೇಜ್ಮೆಂಟ್ ವಿಡಿಯೋ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ವಾಸ್ತವದಲ್ಲಿ ಏನಿರಬಹುದು? ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮಾಹಿತಿ ಪ್ರಕಾರ ಅದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜ್ಯುವೆಲರಿ ಅಂಗಡಿಯ ಪ್ರಮೋಷನ್ ವಿಡಿಯೋ ಆಗಿರ್ಬೋದು. ವಿಡಿಯೋ ಸ್ಟೋರಿ ಹೀಗಿರುತ್ತೆ. ಸೂರಜ್ ಆಶಿಕರನ್ನು ಜ್ಯುವೆಲರಿ ಅಂಗಡಿಗೆ ಕರೆದುಕೊಂಡು ಹೋಗ್ತಾರೆ. ನಿಮಗೆ ಇಷ್ಟವಾದ ಜ್ಯುವೆಲರಿ ತೆಗೆದುಕೊಳ್ಳಿ ಎಂಬ ರೀತಿಯಲ್ಲಿ ರಿಂಗ್ ಟ್ರೈ ಮಾಡುವ ಸೀನ್ ಅದು. ಸೊ ಕೊನೆಯಲ್ಲಿ ಅದು ಜ್ಯುವೆಲರಿ ಶಾಪ್ ಅಡ್ವರ್ಟೈಸ್ಮೆಂಟ್ ಎಂದು ಗೊತ್ತಾಗುತ್ತೆ. ಈ ರೀತಿಯ ವಿಡಿಯೋಗಳನ್ನು ಹಲವಾರು ಸೆಲೆಬ್ರಿಟಿಗಳು ಮಾಡಿರ್ತಾರೆ. ರಿಯಲ್ ಎಂಗೇಜ್ಮೆಂಟ್ ಆಗಿ ಕಾಣಿಸುವ ಸ್ಕ್ರಿಪ್ಟ್ ಮಾಡಿ ಬ್ರ್ಯಾಂಡ್ ಪ್ರಚಾರ ಮಾಡಲಾಗುತ್ತೆ. ಯಾಕೆ ಜನರಿಗೆ ಎಂಗೇಜ್ಮೆಂಟ್ ಅಂತ ಅನ್ನಿಸ್ತು? ರಿಂಗ್ ಹಾಕುವ ಸೀನ್ ಇದ್ದದ್ದು ರೊಮ್ಯಾಂಟಿಕ್ ಸ್ಟೈಲ್ ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ನ್ಯೂಸ್ ಅಂತ ಕ್ಯಾಪ್ಷನ್ ಹಾಕಿದ್ದು. ಇದರಿಂದ ಜನರಿಗೆ ಇದು ನಿಜವಾದ ನಿಶ್ಚಿತಾರ್ಥ ಅನ್ನಿಸ್ತು. ಸೊ ಸೂರಜ್ ಮತ್ತು ರಾಶಿಕಾ ನಿಜವಾಗಿಯೂ ಎಂಗೇಜ್ ಆಗಿದ್ದಾರಾ ಅನ್ನೋ ಅಧಿಕೃತ ಮಾಹಿತಿ ಇಲ್ಲ. ಹೆಚ್ಚು ಸಾಧ್ಯತೆ ಇದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜ್ಯುವೆಲರಿ ಅಂಗಡಿಯ ಪ್ರಮೋಷನ್ ವಿಡಿಯೋ ಆಗಿರಬಹುದು ಅಲ್ಲ, ಇದು ಪ್ರಮೋಷನ್ ವಿಡಿಯೋನೇ. ಸೊ ತುಂಬಾ ಚೆನ್ನಾಗಿ ಮುದಾಗಿ ಕಾಣ್ತಾ ಇರೋ ಈ ಜೋಡಿ ಎಲ್ಲರಿಗೂ ಇಷ್ಟವಾಗಿದೆ. ಸೊ ಹಾಗೆಯೇ ನಿಜ ಜೀವನದಲ್ಲೂ ಈ ಜೋಡಿ ಒಂದಾದರೆ ಚೆನ್ನಾಗಿರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯನೂ ಕೂಡ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ, ಇವರಿಬ್ಬರ ಜೋಡಿ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆಯೇ ಇನ್ನಷ್ಟು ಮತ್ತಷ್ಟು ವಿಡಿಯೋಸೊಂದಿಗೆ ಮತ್ತೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.